ಇವತ್ತು ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ನಲ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂದರೆ ದೇಹದ ರೂಪ, ಆಕಾರ, ಸೌಂದರ್ಯ ಇದನ್ನೆಲ್ಲ ಉತ್ತಮಗೊಳಿಸಬೇಕು. ಅದರಲ್ಲಿ 3-4 ವಿಭಾಗಗಳಿದೆ. ಒಂದು ಔಷಧಿಗಳು. ಈಚೆಗೆ ಹೊಸದಾಗಿ ನೀವೆಲ್ಲ ಕೇಳಿರ್ಬೋದು, ಒಜೆಂಪಿಕ್, ಮಂಜಾರೋ ಅಂತ ಔಷಧಿಗಳು ಬಂದಿವೆ. ಅದನ್ನು ತೊಗೊಂಡಾಗ ವೆಯ್ಟ್ ರಿಡಕ್ಷನ್ ಆಗುತ್ತೆ. ಒಬೆಸಿಟಿನಲ್ಲಿ ಒಂದು ಭಾಗದಲ್ಲಿ ತೂಕ ಕಡಿಮೆ ಮಾಡೋಕ್ಕೆ, ಆಕಾರ ಚೇಂಜ್ ಮಾಡೋದಕ್ಕೆ ಲೈಪೋಸೆಕ್ಷನ್ ಅಂತ ಸರ್ಜರಿಗಳಿದೆ. ಇನ್ನು ತೂಕ ದಪ್ಪ ಆದಾಗ ಸ್ಕಿನ್ನು ಸಡಿಲ ಆಗ್ಬೋದು, ಜೋತು ಬೀಳ್ಬೋದು, ಸ್ಟ್ರೆಚ್ ಮಾರ್ಕ್ಸ್ ಬರ್ಬೋದು, ಕಪ್ಪು ಬಣ್ಣ ಬರ್ಬೋದು. ಈ ಥರದ್ದಕ್ಕೆಲ್ಲನೂ ಬೇರೆ ಬೇರೆ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ ಇದೆ. ಲೇಸರ್ಸು, ಸ್ಕಿನ್ ಟೈಟನಿಂಗ್ ಈ ಥರದ್ದಿದೆ. ಅದೇ ತರಹ ಒಬೆಸಿಟಿ ಜೊತೆ ನಿದ್ರೆಯಲ್ಲಿ ತೊಂದರೆ ಆಗ್ಬೋದು, ಸ್ಲೀಪ್ ನಪ್ನಿಯಾ ಅಂತ. ಅದರ ಜೊತೆಗೆ ಗೊರಕೆ ಸಮಸ್ಯೆ ಬರ್ಬೋದು. ಅದಕ್ಕೆ ಕೂಡ ಟ್ರೀಟ್ಮೆಂಟ್ಗಳು, ಲೇಸರ್ಗಳು ಇದೆ. ಇನ್ನು ಈ ಲೇಸರ್ ಒಬೆಸಿಟಿ ಜೊತೆಗೆ PCOS ಅಂತ ತೊಂದರೆ ಬರುತ್ತೆ. ಅದಕ್ಕೆ ಗೈನಕಾಲಜಿಸ್ಟ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಮಸಲ್ ಸ್ಟೋನಿಂಗಿಗೆ ಸ್ಪೋರ್ಟ್ಸ್ ಮೆಡಿಸಿನ್, ಫಿಸಿಯೋಥೆರಪಿ ಬೇಕಾಗುತ್ತೆ. ಡಯಟಿಷಿಯನ್ ಅಡ್ವೈಸ್ ಬೇಕಾಗುತ್ತೆ. ಸೊ ಹೀಗಾಗಿ ನಾವು ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ನಲ್ಲಿ ಫಿಸಿಷಿಯನ್ ಟ್ರೀಟ್ಮೆಂಟ್ಗಳು, ಔಷಧಿಗಳು, ಪ್ಲಾಸ್ಟಿಕ್ ಸರ್ಜರಿ ಟ್ರೀಟ್ಮೆಂಟ್ಗಳು, ಚರ್ಮಕ್ಕೆ ಸಂಬಂಧಿಸಿದ ಟ್ರೀಟ್ಮೆಂಟ್ಗಳು, ENTಗೆ ಸಂಬಂಧಿಸಿದ ಸಮಸ್ಯೆಗಳು, ಗೈನಕಾಲಜಿ ಸಮಸ್ಯೆಗಳು, ಡಯಟಿಂಗು, ಪ್ಲಸ್ ಸ್ಪೋರ್ಟ್ಸ್ ಮೆಡಿಸಿನ್, ಎಕ್ಸರ್ಸೈಸ್ ಇದೆಲ್ಲ ಒಂದೇ ಜಾಗದಲ್ಲಿ ಲಭ್ಯ ಇರೋ ಹಾಗೆ ಮಾಡೋದಕ್ಕೆ ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಅಂತ ಮಾಡ್ತಾರೆ. ಇದು ಒಂದು ನೂತನವಾದ ಪ್ರಯೋಗ. ಸೊ ಈ ಪ್ರಯೋಗ ಎಲ್ರಿಗೂ ಉಪಯೋಗ ಆಗಲಿ ಅಂತ ಇವತ್ತು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದರ ಉದ್ಘಾಟನೆಗೆ ನಮ್ಮ ಪ್ರೀತಿಯ ಕನ್ನಡ ಚಿತ್ರದ ನಟ, ಖ್ಯಾತ ನಟ ಶ್ರೀನಾಥ್ರವರು, ಪ್ರೇರಣರಾಜ ಅವ್ರು ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಕೊಡ್ತೇನೆ. ಹಾಗೇ ನಮ್ಮ ಫೇಮಸ್ ಕಾರ್ಡಿಯಾಕ್ ಸರ್ಜನ್, ಇಡೀ ಇಂಡಿಯಾದಲ್ಲೇ ಖ್ಯಾತಿ ಗೊತ್ತಿರುವಂಥ ಕಾರ್ಡಿಯಾಕ್ ಸರ್ಜನ್ ಡಾಕ್ಟರ್ ವಿವೇಕ್ ಚೌಳಿ ಅವರಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತೇನೆ. ವೆಂಕಟ್ ಸೆಂಟರ್ ಇದೊಂದು ಶುರುವಾದಾಗಲಿಂದ ಅನೇಕ ಜನರ ಮನಸ್ಸಿನಲ್ಲಿ ಒಂದು ನೆಮ್ಮದಿ, ಸಂತೋಷ ಕೊಟ್ಟಿದೆ. ಅವ್ರಿಗೇನಾದ್ರು ಸಣ್ಣ ಪ್ರಾಬ್ಲಮ್ ಅಂದಾಗ ವೆಂಕಟ್ ಸೆಂಟರ್ಗೆ ಹೋದರೆ ನಮ್ಮ ತೊಂದರೆಗಳು ಪರಿಹಾರ ಆಗುತ್ತೆ ಅಂತ ಇವತ್ತು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಅವ್ರು ಶುರು ಮಾಡ್ತಾ ಇದ್ದಾರೆ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಈ ವಯಸ್ಸನ್ನು ಯೋಚನೆ ಬರಲ್ಲ. ಅಲ್ಲಿ ವಯಸ್ಸಾಗೋಗಿದೆ, ಇನ್ಯಾಕೆ ಅವೆಲ್ಲ ಅಂತ ಅಂದ್ಕೊಳಕ್ಕಾಗಲ್ಲ. ವಯಸ್ಸಿದ್ರೂ ಇವಾಗ ನನಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಬಹುಶಃ ಬಾಡಿ ಟ್ರಾನ್ಸ್ಫಾರ್ಮೇಷನ್ ನಾನು ಬರ್ತೀನಿ. ಆಪರ್ಚುನಿಟಿ ಸಿಗುತ್ತೆ ಸರ್, ಬನ್ನಿ. ಅದು ಬೇಕು ಅಂತ ನೋಡೋ ಜನ ಹೇಳಿದಾಗ ನನಗೇ ಇಲ್ಲ. ಇಂಥ ಒಂದು ಒಳ್ಳೆಯದು ಶುರು ಮಾಡಿರುವಾಗ ಇದರಲ್ಲಿ ಅನೇಕ ವಿಧಾನಗಳಲ್ಲಿ ಮನುಷ್ಯನ ದೇಹಕ್ಕೆ ಎಲ್ಲ ಅನುಕೂಲ ದೊರಕೋ ರೀತಿಯಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಇದರ ಇನಾಗ್ರೇಷನ್ ಇವತ್ತಾಗಿದೆ. ಐ ವಿಶ್ ದಿ ಸೆಂಟರ್ every luck and it should progress like anything. ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ ಮುಂದುವರಿಯಲಿ, ಜನಗಳಿಗೆ ಅನುಕೂಲವಾಗಲಿ, ಸಂತೋಷವಾಗಲಿ, ಆನಂದವಾಗಿರಲಿ, ನೆಮ್ಮದಿಯಾಗಿರಲಿ ಜನ ಅಂತ. ಥ್ಯಾಂಕ್ ಯು. Congratulations to Dr. Mysore Venkatram and the family. Venkat Center for Aesthetic Health. India is growing wealthy and also is longing more and more for aesthetics, and this is the right center in the right time, in the right place. Today, apart from all the aesthetic aspects, obesity is becoming a major problem in India, and treatment of obesity, procedural and medicines. The medicines being handled by not so qualified people is going to become a danger. So in a center like this, where there is a proper professional approach to obesity, the drugs will be handled with more care and responsibility. So I think centers like Venkat Center for Aesthetic Health, where everything is under one roof, are greatly welcome, and I wish that this center will see more and more beautiful Bangaloreans and world citizens coming out of here. Thank you and congratulations once again and all the best. ನಮಸ್ತೆ.
ಸೊ ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ನಾವು ಯಾಕೆ ಶುರು ಮಾಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಮೆಡಿಸಿನ್ಸು ಒಜೆಂಪಿಕ್ ಮಂಜಾರೋ ನೀವು ಕೇಳಿರಬೇಕು, ಇದೆಲ್ಲ ಕಡೆ ಇದೆ. ಅದ್ರದ್ದು ಈಗ ಜನಕ್ಕೆ ಅದ್ರ ಬಗ್ಗೆ ಸರಿ ಗೊತ್ತಿಲ್ಲ. ಕೆಲವ್ರಿಗೆ ಇದು ಮಿರಕಲ್ ಡ್ರಗ್ಸ್ ಥರ, ಕೆಲವ್ರಿಗೆ ಇದು ಸೇಫ್ ಆಗಿದೆಯಾ, ಇದರಿಂದ ಏನೋ ಆಗತ್ತಾ ಅಂತ ಡೌಟ್ಸು. ಅದ್ರ ಜೊತೆ ಇದು ಯಾರ್ಯಾರೋ ಪ್ರಿಸ್ಕ್ರೈಬ್ ಮಾಡ್ತಾರೆ, ನಾನ್ ಡಾಕ್ಟರ್ಸು, ವೆಯ್ಟ್ ಲಾಸ್ ಕ್ಲಿನಿಕ್ಸು, ಅವರೆಲ್ಲರೂ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ನಮ್ಮದು ಉದ್ದೇಶ ಏನಂದರೆ, ಒಂದು ಇದು ಸೇಫಾಗಿ ಪ್ರಿಸ್ಕ್ರೈಬ್ ಮಾಡೋದು, ಪೇಷಂಟ್ನ ಸರಿಯಾಗಿ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಡಾಕ್ಟರ್ ಜೊತೆ ಪ್ರಿಸ್ಕ್ರೈಬ್ ಮಾಡಿಬಿಟ್ಟು ಯಾರಿಗೆ ಸರಿಗಿದೆಯೋ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡೋದು. ಸೆಕೆಂಡು, ಇದನ್ನ ಸುಮಾರು ಕಡೆ ಸುಮ್ಮನೆ ಒಂದು ಇಂಜೆಕ್ಷನ್ ತೊಗೊಳ್ಳೋದಂತ ಅನ್ಕೋತಾರೆ, ಬಟ್ ಆ ಥರ ಅಲ್ಲ. ಇದ್ರ ಜೊತೆ ಸರಿಯಾಗಿ ನ್ಯೂಟ್ರಿಷನ್ ಇರಬೇಕು, ಸರಿಯಾಗಿ ಎಕ್ಸಸೈಸ್ ಪ್ರೋಗ್ರಾಮ್ ಇರಬೇಕು, ಆವಾಗಲೇ ಈ ಮೆಡಿಸಿನ್ಸಿಂದ ಸರಿಯಾಗಿ ಎಫೆಕ್ಟಿವ್ನೆಸ್ ಸಿಗೋದು. ಪ್ಲಸ್ ಅದರಿಂದಾನೇ ಈ ಮೆಡಿಸಿನ್ಸ್ನ ಒಂದು ದಿವಸ ನಿಲ್ಲಿಸ್ಬೋದು. ಮೆಡಿಸಿನ್ಸ್ ತೊಗೊಂಡು ಡಯಟ್ ಆ್ಯಂಡ್ ಎಕ್ಸಸೈಸ್ ಮಾಡಿಬಿಟ್ಟು ಆಮೇಲೆ ಮೆಡಿಸಿನ್ ನಿಲ್ಲಿಸೋದು ಉದ್ದೇಶ ಇದೆ. ಥರ್ಡು, ವೆಯ್ಟ್ ಲಾಸ್ ಇದ್ದಾಗ ಅದ್ರ ಜೊತೆ ಬೇರೆ ಬೇರೆ ಇಶ್ಯೂಸೂ ಇರುತ್ತೆ. ಎಕ್ಸೆಸ್ ಹೇರ್ ಇರ್ಬೋದು, ಸ್ಕಿನ್ ಕಲರ್ ಇರ್ಬೋದು, ಸ್ಲೀಪ್ ಸ್ಲೀಪ್ ಆ್ಯಪ್ನಿಯಾ ಇರ್ಬೋದು, ವೆಯ್ಟ್ ಲಾಸ್ ಆದಮೇಲೆ ಎಕ್ಸ್ಟ್ರಾ ಚರ್ಮ ಇರ್ಬೋದು. ಸೊ ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ಸ್ ಬೇಕಾಗುತ್ತೆ. ಸೊ ನಮ್ದು ಏನೆಂದರೆ ಒಂದು ಕಾಂಪ್ರಿಹೆನ್ಸಿವ್ ಸೆಂಟರ್, A to Z ಸ್ಟಾರ್ಟಿಂಗಿಂದ ಫಿನಿಶ್ ತನಕ ಸೇಫಾಗಿ ಮಾಡೋವಂಥ ನಾವು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಶುರು ಮಾಡ್ತೀವಿ. ಯೂಶ್ವಲಿ ತುಂಬ ವೇಟ್ ಜಾಸ್ತಿ ಇದ್ದರೆ ಗೊರ್ಕೆ ಮಾತ್ರ ಅಲ್ಲ, ಗೊರ್ಕೆ ಜೊತೆಗೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಸಿಂಡ್ರೋಮ್ ಅಂತ ಇರುತ್ತೆ. ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಸಿಂಡ್ರೋಮಲ್ಲಿ ಅವರ BMI 30ಕ್ಕಿಂತ ಜಾಸ್ತಿ ಇರುತ್ತೆ. ಅವರು ಕೆಲವು ಸೆಕೆಂಡಿಗೆ ಉಸಿರಾಡಲ್ಲ. ಅದು ಎಷ್ಟು ಸಿವಿಯರ್ ಇದೆ ಅಂದರೆ ಎಷ್ಟು ಸೆಕೆಂಡ್ 1 ಅವರಲ್ಲಿ ಉಸಿರಾಡಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಈ ಪೇಷಂಟ್ಸಲ್ಲಿ ನಾರ್ಮಲ್ ಸರ್ಜರಿ ಗೊರ್ಕೆಗೆ ವರ್ಕ್ ಆಗಲ್ಲ. ಸೊ ಈ ಪೇಷಂಟ್ಸಿಗೆ ಫಸ್ಟ್ ಈ ಡ್ರಗ್ಸ್ ಕೊಟ್ಟು ವೇಟ್ ಕಂಟ್ರೋಲಲ್ಲಿ ಮಾಡಿ ಆದಮೇಲೆ ಯೂಶ್ವಲಿ ಬಾಯಿದು ಸರ್ಜರಿ ಇಲ್ಲಾಂದರೆ ನೋಸ್ ಸರ್ಜರಿ ವರ್ಕ್ ಆಗುವ ಚಾನ್ಸ್ ಜಾಸ್ತಿ ಇದೆ. ಅದಕ್ಕೆ ಈ ಪೇಷಂಟ್ಸಲ್ಲಿ ಸಹ ಈ ಡ್ರಗ್ ಕೊಡೋದು ಇಂಪಾರ್ಟೆಂಟ್. ನಮಸ್ಕಾರ ಎಲ್ರಿಗೂ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಹೆಣ್ಮಕ್ಳಲ್ಲಿ ತೂಕ ಜಾಸ್ತಿ ಆಗ್ತಾಯಿದೆ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, PCOD ಅಂತ. ಅದು ಸುಮಾರು ಒಂದು ಕಾಲದಷ್ಟು ಭಾಗದ ಜನದಲ್ಲಿ ಬರ್ತಾಯಿದೆ. ಹಾಗಾಗ್ಬಿಟ್ಟು ಹೆಣ್ಮಕ್ಳಿಗೆ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ. ಆಮೇಲೆ ಮಕ್ಕಳಾಗೋದಕ್ಕೂ ಇನ್ಫರ್ಟಿಲಿಟಿ, ಬಂಜೆತನ ಅಂತೆಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಎಲ್ಲ ವೇಟ್ ರಿಲೇಟೆಡ್ ಇಂದ. ವೇಟ್ ಇರೋದ್ರಿಂದ ಅವ್ರಿಗೆ ತೂಕ ಕಮ್ಮಿ ಮಾಡ್ಕೊಳ್ದೆ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ. ಮೆಡಿಸಿನ್ಸ್ ತೊಗೊಳ್ದೆ ಟ್ರೀಟ್ಮೆಂಟ್ ಶುರು ಆಗೋದಿಲ್ಲ. ಹಾಗಾಗ್ಬಿಟ್ಟು ಏನಾಗ್ತಾಯಿದೆ ಅಂದರೆ ಎಲ್ಲರೂ ಒಂಥರ ಡಾಕ್ಟ್ರ್ ಹತ್ರನೂ ಬರೋಕ್ಕೆ ಶುರು ಮಾಡಿದ್ದಾರೆ. ಅದಲ್ಲದೇ ಈಗ ಕೆಲವರು ಬ್ಯೂಟಿಷಿಯನ್ ಹತ್ರ ಬ್ಯೂಟಿ ಟ್ರೀಟ್ಮೆಂಟ್ಗೆ ಇದು ಮಕ್ಕದಲ್ಲೆಲ್ಲ ಜಾಸ್ತಿ ಕೂದಲು ಬಂದಾಗ ಬ್ಯೂಟಿಷಿಯನ್ಸ್ ಹತ್ರ ಹೋಗ್ತಾರೆ. ಈಗೇನಾಗಿದೆ ಅಂದರೆ ಇವ್ರುಗಳಿಗೆ ಟ್ರೀಟ್ಮೆಂಟ್ ಶುರು ಮಾಡಿಬಿಡ್ತಿದ್ದಾರೆ. ಈ ಒಜೆಂಪಿಕ್ಕು, ಮೊಂಜಾರೋ, ಹೊಸ ಇದು ವಿಚ್ ಈಸ್ ವೆರಿ ವೆರಿ ರಿಸ್ಕಿ ಟು ದ ಪೇಷಂಟ್ಸ್. ಅದನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಇದನ್ನು ಒಂದು ಭಾಗವಾಗಿ ಶುರು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀವಿ. ಯಾಕೆಂದರೆ ಸೈಡ್ ಎಫೆಕ್ಟ್ಸು ಕಮ್ಮಿ ಇರಬೇಕು. ಸೊ ಹಾಗಾಗ್ಬಿಟ್ಟು ಜನಗಳಿಗೆ ಪ್ರಾಪರ್ ಮೂಲಕ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಅವ್ರ PCOD, ಬಂಜೆತನ ಎಲ್ಲ ಕಮ್ಮಿ ಆಗುತ್ತೆ. ಪ್ಲಸ್ ಅದರಿಂದ ಮಕ್ಕದಲ್ಲಿ ಕೂದಲು ಬರೋದು ಎಲ್ಲ ಕಮ್ಮಿ ಆಗಬೇಕು ಅಂತ. ಈಗ ಹೇಗಾಗಿದೆ ಅಂದರೆ ಮದುವೆಗೆ ಏನಾದ್ರು ಫಿಕ್ಸ್ ಆಗಿದೆ ಅಂದ್ಕೊಳ್ಳಿ, ಬ್ಯೂಟಿಷಿಯನ್ ಹತ್ರ ಹೋಗ್ಬಿಟ್ಟು 1-2 ಡೋಸ್ ತೊಗೋತಾರೆ ತಕ್ಷಣ ಕಮ್ಮಿ ಆಗೋದಕ್ಕೆ. ಮದುವೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನಕ್ಕೆ ತೊಗೊಂಡ್ವಿ, ಅದ್ರ ಸೈಡ್ ಎಫೆಕ್ಟ್ ಏನು ಒಂದು ಗೊತ್ತಿರೋದಿಲ್ಲ. ಇದು ಕಮ್ಮಿ ಆಗಬೇಕು. ಗೌರ್ಮೆಂಟ್ ಶುಡ್ ರೆಗ್ಯುಲೇಟ್ ದಿಸ್ ಆ್ಯಂಡ್ ಮೇಕ್ ಇಟ್ ಎ ಪಾಲಿಸಿ. ಡಾಕ್ಟ್ರುಗಳು ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು, ಬೇರೆ ಎಲ್ಲೂ ಹೋಗಬಾರ್ದು ಅಂತ. ಸೊ ಆ ಕಾರಣದಿಂದ ದಯವಿಟ್ಟು ಯಾರೇ ಆಗಲಿ, PCOD ಆಗಲಿ, ಇನ್ಫರ್ಟಿಲಿಟಿ ಆಗಲಿ, ಏನೇ ಆಗಲಿ, ಡಾಕ್ಟ್ರುಗಳನ್ನ ಹತ್ರ ಕನ್ಸಲ್ಟ್ ಮಾಡಿ ಪ್ರಾಪರ್ ಚಾನಲ್ ಮೂಲಕ ಟ್ರೀಟ್ಮೆಂಟ್ ತಗೋಬೇಕು. ಥ್ಯಾಂಕ್ ಯು. ಇಲ್ಲಿ ನಾವು ಆಸ್ಥೆಟಿಕ್ ಟ್ರೀಟ್ಮೆಂಟ್ ಒಬೇಸಿಟಿ ರಿಲೇಟೆಡ್ ಅಂತಂದರೆ ಕೆಲವು ಕಂಡೀಷನ್ಸ್ ಲೈಕ್ ಮೊಡವೆಗಳು ಮತ್ತು ಕೂದಲು ಉದುರುವಿಕೆ, ಅದಕ್ಕೆಲ್ಲ ಕೆಮಿಕಲ್ ಪೀಲ್ಸು, ಲೇಸರ್ಸು ಇಂಥವೆಲ್ಲ ಹಲವಾರು ಟ್ರೀಟ್ಮೆಂಟ್ಗಳಿದೆ. ಮತ್ತು ಕ್ರೀಮ್ಸು, ರೋಟೀನ್ಸು ಇದನ್ನೆಲ್ಲ ಸೆಟ್ ಮಾಡಿ ಕೊಡ್ತೀವಿ. ಅದರಿಂದ ಒಬೇಸಿಟಿ ರಿಲೇಟೆಡ್ ಸ್ಕಿನ್ ಮತ್ತು ಹೇರ್ ಅಲ್ಲದೇ ಸ್ಟ್ರೆಚ್ ಮಾರ್ಕ್ಸ್ ಇರ್ತವೆ. ಮತ್ತು ಹಿರ್ಸುಟಿಸಮ್ ಅಂದರೆ ಕೂದಲು ಗದ್ದದಲ್ಲಿ ಕೂದಲು ಬೆಳೆಯೋದಾಗಲಿ ಅಥವಾ ನೆಕ್ಕಲ್ಲಿ ಪಿಗ್ಮೆಂಟೇಷನ್, ಇಂಥವಕ್ಕೆಲ್ಲ ಹಲವಾರು ಟ್ರೀಟ್ಮೆಂಟ್ ಇದೆ. ನಾವು ನಿಮ್ಮನ್ನು ಪರೀಕ್ಷೆ ಮಾಡಿ ಯಾವುದು ಕರೆಕ್ಟ್ ಟ್ರೀಟ್ಮೆಂಟೋ ಅದನ್ನು ನೀಡ್ತೀವಿ. ಸೊ ಇದು ಆಸ್ಥೆಟಿಕ್ಸ್ ಪಾರ್ಟು ಒಬೇಸಿಟಿನಲ್ಲಿ.